ತನ್ನ ಎದುರಾಳಿ ಏನು ಮಾಡ್ತಾ ಇದ್ದಾರಪ್ಪ ಇವರು, ಎಲ್ಲಿ ಹೋಗ್ತಾ ಇದ್ದಾರೆ, ಯಾರು ಭೇಟಿ ಆದರು, ಅವ್ರದ್ದೇ ಅಂತ ಗುಪ್ತ ತಂಡವನ್ನು ಅವ್ರು ಇಟ್ಟಿರ್ತಾರೆ, ಇವರು ಇಟ್ಟಿರ್ತಾರೆ. ಹೀಗಾಗಿ ಅವ್ರ ಮನವರಿಕೆ ಆಗ್ಯದ. 2028 ಸಿದ್ದರಾಮಯ್ಯ ಅಂತ ಇರ್ತಾರೆ, ಹೋಗುವುದಿಲ್ಲ, ಚುನಾವಣೆ ಮಾಡಿಸ್ತಾರೆ. ಆದರೂ ಸೇಮ್ ಅವ್ರನ್ನ ಆಯ್ಕೆ ಮಾಡ್ತಾರೋ ಇಲ್ಲವೋ, ಆದರೆ ಅವರಿದ್ದಂಥವರು ನಾಳೆ ಸತೀಶ್ ಜಾರಕಿಹೊಳಿ ಹಿಂದೆ ನಿಂತರ ನಾನು ಮತ್ತೆ ಪರದೇಶ ಆಗ್ತೀನಿ ಅನ್ನೋ ಭಯ, ಸಿ ಎಮ್ ನನ್ನ ಆಗುವ ಕನಸು ನನಸು ಆಗುವುದಿಲ್ಲ ಅನ್ನೋ ದೊಡ್ಡ ಭಯ ಅವ್ರಿಗೆ ಕಾಡ್ಲಿಕ್ಕತ್ತದ ಅಂತೇಳಿ ಅನ್ನಿಸ್ತಾ ಇದೆ. ಇದ್ರ ಮಧ್ಯೆ ನಿಲ್ಲಿಕ್ಕೆ ಸಾಧ್ಯ ಇದೆ. ಯಾರಿಗೂ 4 ಗೋಡೆಗಳ ಮಧ್ಯೆ ನಡೆದಂಥದ್ದೆಲ್ಲ ಚರ್ಚೆಗಳು, 4 ಗೋಡೆ ಮಧ್ಯೆ ಏನು ನಡೀತದೆ ನಾವು ಗೆಸ್ ಮಾಡೋದಷ್ಟೇ, ಎಲ್ಲೂ ಓಪನ್ ಆಗಿ ಹೇಳಿಲ್ಲ. ಆದರೆ ಒಂದು ಮಾತು ಮಾತ್ರ ಇವತ್ತಿಗೆ ಸ್ಪಷ್ಟ ಆಗ್ಲಿಕ್ಕತ್ತದ್ರೆ, ಡಿ ಕೆ ಶಿ ಅವರು ಸ್ಪಷ್ಟ ಹೇಳಿದಾರೆ, ಸಿ ಎಮ್ ಸ್ಥಾನ ನಾನು ಕೇಳಿಲ್ಲ. ಅಂದರೆ ಏನು ಕೇಳಿದ್ರಿ? ನಾನು ಮ್ಯಾಕ್ಸಿಮಮ್ ಏನು ಕೇಳಿದಾರಪ್ಪ, ಅದು ನಮ್ಮ ಬೆಂಬಲಿಗರೆ ಅವಕಾಶ ಬೇಕು, ಈ ವಿಸ್ತರಣೆ ಆದ್ರೆ, ಜೊತೆಗೆ ಅಧ್ಯಕ್ಷಗಿರಿ ಬದಲು ಮಾಡೋ ಹಾಗಿಲ್ಲ, ಜೊತೆಗೆ 28 ಸಿ ಎಮ್ ನಾನೇ ಅದು ಘೋಷಣೆ ಮಾಡಿರಿ ದಯವಿಟ್ಟು ಅನ್ನೋ ರಿಕ್ವೆಸ್ಟ್ ಇರಬೇಕು ಅವ್ರದ್ದು. ಮೋಸ್ಟ್ಲಿ ಅದನ್ನು ಘೋಷಣೆ ಮಾಡಲಿಕ್ಕಿಲ್ಲ ಕಾಂಗ್ರೆಸ್, ಯಾಕೆಂದ್ರೆ ಅದನ್ನು ಮಾಡಿದ್ರೆ ಪಾರ್ಟಿಯಿಂದ ಮತ್ತೇನೋ ಅನಾಹುತಗಳು ಆಗ್ಬೋದು ಅನ್ನೋಂಥ ಭಯ ಅವ್ರಿಗೂ ಇರ್ಬೋದು ಹೈಕಮಾಂಡ್ಗೆ. ಯಾಕೆಂದ್ರೆ ಮೊದಲೇ ಇವತ್ತು ಹೈಕಮಾಂಡ್ BJPಯ ದಾಳಿಗೆ ನರಿಗೆ ಹೋಗಿಬಿಟ್ಟದ, ಕಾಂಗ್ರೆಸ್ ನರಿಗೆ ಹೋಗ್ಯದ. ಮತ್ತು ಕಾಂಗ್ರೆಸ್ ಬಿಟ್ಟರೆ ಇನ್ನುಳಿದ ಯಾವ ಪಕ್ಷಗಳು BJP ಅದರಲ್ಲಿ ನಿಲ್ಲುವಂಥ ಸ್ಥಿತಿಯೊಳಗೆ ಇವತ್ತಿನ ಸ್ಥಿತಿಯೊಳಗೆ ಇಲ್ಲವೇ ಇಲ್ಲ. ಬೇಕಾದ್ರೆ ದೊಡ್ಡ ನಾಯಕರು ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಅವ್ರು ದೊಡ್ಡ ನಾಯಕಿ ಜಿಟ್ ಎಲ್ಲ ಸರಿ, ಆದರೆ ವೆಸ್ಟ್ ಬೆಂಗಾಲಕ್ಕಷ್ಟೇ ಸೀಮಿತ. ತೇಜಸ್ವಿ ಯಾದವ್ ಗಟ್ಟಿ ಹೌದು, ಆದರೆ ಬಿಹಾರಕ್ಕಷ್ಟೇ ಸೀಮಿತ.